ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಫೂರ್ತಿ. ನಾನು ಮತ್ತು ನಮ್ಮ ಟೀಮ್ ಎಕ್ಸ್ಪ್ರೆಸ್ ಟೈಮ್ಸ್ ಟೀಮ್ ಬಂದಿದ್ದೀವಿ ಅರ್ಶಿನ ಕುಂಟೆಯಲ್ಲಿರುವಂತಹ ವರ್ಡ್ ಇನ್ ಮಾರ್ಟ್ಗೆ. ಈ ವರ್ಡ್ ಇನ್ ಮಾರ್ಟ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕ್ವೆಶನ್ ಬಂದಿರ್ಬೋದು, ಏನಿದು ವರ್ಡ್ ಇನ್ ಮಾರ್ಟ್ ಅಂತ. ಸೊ ವರ್ಡ್ ಇನ್ ಮಾರ್ಟ್ ಈಸ್ ನನ್ ಅದರ್ ದ್ಯಾನ್ ಡ್ರೈ ಫ್ರೂಟ್ ಹೌಸ್ ಇರುತ್ತಲ್ಲ ಅದೇ ಥರ. ಬಟ್ ಇದೊಂದು ತುಂಬ ಯೂನೀಕ್. ಯಾಕೆ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಅಂದರೆ, ಇಲ್ಲಿ ನಮಗೆ ಹೋಮ್ ಮೇಡ್ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ನ್ಯಾಚುರಲ್ ಆಗಿ ಹೋಮಲ್ಲಿ ಅಂದರೆ ಮನೆಯಲ್ಲಿ ಮಾಡಿರೋ ಅಂತಹ ಇಂಗ್ರೀಡಿಯೆಂಟ್ಸ್ ಪ್ರಾಡಕ್ಟ್ ಸಿಗುತ್ತೆ. ಸೊ ನಮ್ಮ ಜೊತೆ ಇದ್ದಾರೆ ವರ್ಡ್ ಇನ್ ಮಾರ್ಟ್ನ ಓನರ್ ಆಗಿರೋ ಅಂತಹ ಮಿಸ್ಸಸ್ ರಾಮ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಪರಿಚಯ ಮಾಡ್ಕೊಳ್ಳೋದಾದರೆ? ರಮ, ದೊಡ್ಡಬಿದ್ರಕಲ್ ನಿವಾಸಿ. ಓಕೆ. ವರ್ಡ್ ಇನ್ ಮಾರ್ಟ್ ನಾವೇನಕ್ಕೆ ಇಲ್ಲಿ ಸ್ಪೆಷಲಾಗಿ ಬಂದಿದ್ದೀವಿ ಅಂದರೆ, ಡ್ರೈ ಫ್ರೂಟ್ಸ್ ಹೌಸ್ ತುಂಬ ಬ್ರಾಂಚಸ್ ಇದೆ. ಅಲ್ಲಿ ನಾರ್ಮಲ್ ಆಗಿ ಡ್ರೈ ಫ್ರೂಟ್ಸ್ ಅಷ್ಟೇ ಸಿಗುತ್ತೆ. ನಿಮಗೆ ಯಾಕೆ ಒಂದು ಐಡಿಯಾ ಬಂತು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡಬೇಕು ಅಂತ? ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನನಗೆ ಒಂದ್ಸಲಿ ನನ್ನ ಮನೇಲೇ ಸಾಂಬಾರು ಪೌಡ್ರ್ ಖಾಲಿ ಆಗಿಬಿಟ್ಟಿತ್ತು. ಅಂಗಡಿಗೆ ಹೋಗಿ ಸಾಂಬಾರು ಪೌಡ್ರು, ನಮ್ಮಮ್ಮ ಬೇರೆ ಹುಷಾರಿರಲಿಲ್ಲ. ಅಂಗಡಿಗೆ ಹೋಗಿ ಸಾಂಬಾರು ಪೌಡ್ರು ತೊಗೊಂಡು ಬಂದು ಸಾಂಬಾರು ಮಾಡಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಅಯ್ಯೋ ನಾನು ತೊಗೊಂಬಂದು ಮಾಡಿಬಿಟ್ಟೆ ಸಾಂಬಾರು. ಮನೇಲಿ ಹಸ್ಬೆಂಡ್ ಹತ್ರನೂ ಚೆನ್ನಾಗಿ ಬೈಸ್ಕೊಂಡೆ. ಆಮೇಲೆ ಯೋಚನೆ ಮಾಡಿದೆ, ಯಾಕೆ ನಾವು ಮನೇಲಿ ಖಾಲಿ ಕೂತ್ಕೊಂಡಿದ್ದೀವಲ್ಲ, ಸಾಂಬಾರು ಪೌಡ್ರು ಮಾಡಿ ಅದೇ ಯಾರಿಗೆ ಬೇಕನ್ಸುತ್ತೋ ಅವ್ರು ತೊಗೊಳ್ಳಿ ಅನ್ನೋ ಒಂದು ಆಸೆಯಿಂದ ನಿಸರ್ಗ ಫ್ರೆಶ್ ಅನ್ನೋ ಒಂದು ಕಂಪ್ನಿ ಓಪನ್ ಮಾಡಿದೆ. ಈಗ ಪಾರ್ಟ್ನರ್ಶಿಪ್ಪು ಅದು ಇದು ಪ್ರಾಬ್ಲಮಿಂದ ನಮ್ಮ ಕಂಪ್ನಿ ಮುಚ್ಚೋಯ್ತು, ಇರಲಿಲ್ಲ. ಇವಾಗ ನಾನೇ ಓನಾಗಿ ಸ್ವಂತ ಒಂದು ಶಾಪ್, ಔಟ್ಲೆಟ್ ಥರ ಒಂದು ಶಾಪ್ ಮಾಡಿಕೊಂಡು ಅಂದರೆ ಪ್ರಾಡಕ್ಟ್ ಎಲ್ಲ ನಾವೇ ರೆಡಿ ಮಾಡಿ ಶಾಪಲ್ಲಿ ಒಂದು ಎಲ್ಲ ಡೆಮೋ ಇಡ್ತಾಯಿದ್ದೀವಿ. ಯಾರು ಬೇಕು ಅಂದ್ಕೋತಾರೋ ಅವ್ರನ್ನ ರಿಕ್ವೈರ್ಮೆಂಟ್ ಆನ್ಲೈನಲ್ಲಾಗಲಿ ಅಥವಾ ಶಾಪಲ್ಲಿ ಬಂದು ವಿಸಿಟ್ ಮಾಡಿ ತೊಗೊಂಡೋಗೋದಾಗಲಿ ತೊಗೊಂಡೋಗ್ಬೋದು. ಆ ಥರ ನನ್ನ ಕಾನ್ಸೆಪ್ಟ್ ಈ ಥರ ಬಂದಿದ್ದು. ಕಾನ್ಸೆಪ್ಟು ಆಲೋಚನೆಯೂ ಇದೇ ಥರನೇ ಬಂದಿದ್ದು. ನೋಡೋಣ ನನ್ನಿಂದ ಏನಾರು ನನ್ನ ಜೀವನ ನಡೆಯುತ್ತೆ, ಪ್ಲಸ್ ಬೇಕಾ ಕ್ವಾಲಿಟಿ ಅಂತ ಇರೋ ಅಂಥ ಐಟಮ್ನೂ ಕೊಟ್ಟಂಗೆ ಆಗುತ್ತೆ ಅಂತ, ಅದಕ್ಕೋಸ್ಕರ. ಮ್ಯಾಮ್, ಯಾವುದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳಿದೆ? ಪಿಕಲ್ಸು, ಸಾಂಬಾರು ಪೌಡ್ರು, ಧನಿಯಾ ಪೌಡ್ರು ಮತ್ತು ವಾಂಗಿಬಾತ್ ಪೌಡ್ರು, ಎಲ್ಲ ಪೌಡರ್ಸ್ ಐಟಮ್ ಎಲ್ಲ ಸಿಗುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಸಿಗುತ್ತೆ. ಆಮ್ಲ ಪೌಡರ್ ರೆಡಿ ಮಾಡ್ತಾಯಿದ್ದೀವಿ ಇವಾಗ. ನ್ಯಾಚುರಲ್ ಆಮ್ಲ ಪೌಡರು ಇವೆ ನ್ಯಾಚುರಲಾಗಿ ಸಿಗೋಂಥವೆಲ್ಲ ನಾವು ಟ್ರೈ ಮಾಡ್ತಾಯಿದ್ದೀವಿ, ರೆಡಿ ಮಾಡ್ತಾಯಿದ್ದೀವಿ. ಅಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ನಡೆಯುತ್ತೆ? ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆ? ಸ್ಫೂರ್ತಿ ನನ್ನ ಜೊತೆ ಇಬ್ಬರು ಇದ್ದಾರೆ. ಆ ಇಬ್ಬರೇ, ನಾನು ಸೇರಿಕೊಂಡು 3 ಜನ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಮಲ್ಲಾಪುರ, ಅದೇ ನೆಲಮಂಗಲದ ಹತ್ರ ಮಲ್ಲಾಪುರದ ಹತ್ರ ಒಂದು ಮನೆ ತೊಗೊಂಡಿದ್ದೀವಿ. ಆ ಮನೇಲಿ ಮಾಡ್ತಾಯಿದ್ದೀವಿ. ಸೊ ಸಾಕಷ್ಟು ಕಸ್ಟಮರ್ಸ್ ಬರ್ತಿರ್ತಾರೆ. ಯಾವ ಪ್ರಾಡಕ್ಟ್ ತುಂಬ ಬೇಗ ಸೇಲ್ ಆಗ್ತಿದೆ? ಸ್ಫೂರ್ತಿ ಉಪ್ಪಿನಕಾಯಿ ಅಂದರೆ ನಮ್ಮಲ್ಲಿ ನಾವೇ ಯೋಚನೆ ಮಾಡಿರೋಂಥ ಉಪ್ಪಿನಕಾಯಿ. ಮಿಕ್ಸು ಉಪ್ಪಿನಕಾಯಿ ಅಂತ ಎಲ್ಲರೂ ಕೊಡ್ತಾಯಿರ್ತಾರೆ. ಆದರೆ ನಾವು ಆ ಥರ ಮಿಕ್ಸೇ 5 ಪ್ರಾಡಕ್ಟ್ ಮಾತ್ರ ಹಾಕಿರ್ತೀವಿ. 5 ಪ್ರಾಡಕ್ಟ್ ಅಂದರೆ ಹಾಗಲಕಾಯಿ, ಕ್ಯಾರೆಟು, ಆಮೇಲೆ ಇದು ಎಳ್ಳಿಕಾಯಿ, ನಿಂಬೆಹಣ್ಣು, ಮಾವಿನಕಾಯಿ. ಇವು 5 ಪ್ರಾಡಕ್ಟಾಗಿ ಮಾಡಿರೋಂಥ ಉಪ್ಪಿನಕಾಯಿನ ಮಾಡ್ತಾಯಿದ್ದೀವಿ. ಅದು ಹೆಂಗಿರುತ್ತೆ ಅಂದರೆ, ಅತ್ಲಾಗೆ ಕಹಿನೂ ಅಲ್ಲ, ಅತ್ಲಾಗೆ ಸಿಹಿನೂ ಅಲ್ಲ, ಅತ್ಲಾಗೆ ಹುಳಿನೂ ಅಲ್ಲ, ಮತ್ತು ಒಗರು ಆ ಥರ ಎಳ್ಳಿಕಾಯಿಗೆ ಬರುತ್ತಲ್ಲ ಒಗರು, ಆ ಥರನೂ ಅಲ್ಲ. ಅದು ಒಂದ್ಸಲಿ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ನಾವಂತೂ ಬರೀ ರೈಸ್ಗೆ ಪಿಕಲ್ಸ್ ಹಾಕೊಂಡು ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಸಾಂಬಾರೇ ಬೇಡ. ಆ್ಯಕ್ಚುಲಿ ನಾನು ಇವತ್ತು ಅದನ್ನೇ ತಿಂದ್ಬಿಟ್ಟೆ ಬಂದಿದ್ದು. ಆಹಾ, ನನಗೆ ಇವ್ರು ಒಂದೊಂದೇ ಉಪ್ಪಿನಕಾಯಿದು ಏನಿದೆ, ಮಾವಿನಕಾಯಿ ಇದೆ, ಎಳ್ಳಿಕಾಯಿ ಇದೆ, ನಿಂಬೆ ಹಣ್ಣಿದೆ ಅಂದಾಗ ನನಗಿಲ್ಲಿ ಇಂಟರ್ವ್ಯೂ ಮಾಡೋದು ಬಿಟ್ಟು ನನಗಿಲ್ಲೇ ಕುತ್ಕೊಂಡು ಊಟ ಮಾಡಬೇಡಪ್ಪ ಅಂತ ಅನ್ನಿಸ್ತಿದೆ. ನಿಜಕ್ಕೂ ಇವ್ರಿಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೇ ಈ ಉಪ್ಪಿನಕಾಯಿದು ನನಗೆ ಆಲ್ರೆಡಿ ವಾಸನೆ ಘಮ ಬರ್ತಿದೆ. ಖಂಡಿತವಾಗ್ಲೂ ನಾನು ಕೂಡ ಉಪ್ಪಿನಕಾಯಿ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಮ್ಯಾಮ್, ಆಫರ್ಗಳು ಏನಾದರೂ ಇದೆಯಾ? ಅಂದರೆ ಹಬ್ಬಗಳಲ್ಲಿ ಮತ್ತು ವಿಶೇಷ ದಿನಗಳಲ್ಲಿ ಆಫರ್ ಬಿಡ್ತಾ ಇರ್ತೀವಿ. ಸೊ ನಮ್ಮ ವರ್ಡ್ ಇನ್ ಮಾರ್ಟ್ನಿಂದ ಕಸ್ಟಮರ್ಸ್ ಏನಾದರೂ ಆನ್ಲೈನ್ ಥ್ರೂ ತೊಗೊಬೇಕಂದ್ರೆ, ಪರ್ಚೇಸ್ ಮಾಡಬೇಕಂದ್ರೆ ಯಾವ ಥರ ತೊಗೊಬೋದು? ವರ್ಡ್ ಇನ್ ಮಾರ್ಟ್ ವಾಟ್ಸಪ್ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಇನ್ಸ್ಟಾಗ್ರಾಮ್ ಐ ಡಿಲಾರ ಮೆಸೇಜ್ ಮಾಡ್ಬೋದು, ಮತ್ತು ವಾಟ್ಸಪ್ಪರೆಲ್ಲ ಮೆಸೇಜ್ ಮಾಡಿ ಲೊಕೇಶನ್ ಹಾಕಿದ್ರೆ ನಾವು ಕೊರಿಯರ್ ಮುಖಾಂತರ ತಲುಪಿಸ್ತೀವಿ. ಎಷ್ಟು ದಿನ ಆಗ್ಬೋದು ಮ್ಯಾಮ್ ರೀಚ್ ಆಗೋದಕ್ಕೆ? ಕೊರಿಯರ್ ಮುಖಾಂತರ ನೀವು 24 ಅವರ್ಸಲ್ಲೇ ಬೇಕಂದರೆ ಕಳಿಸ್ತೀವಿ. ಮತ್ತು ಫ್ರೆಶ್ಶಾಗಿ ಮಾಡಿಕೊಡ್ಬೇಕಂದ್ರೆ ನಿಮಗೆ ಒಂದು ಉಪ್ಪಿನಕಾಯಿ ಆದರೆ 10 ಡೇಸ್ ತೊಗೋತೀವಿ. ಇಲ್ಲ ಎಕ್ಸ್ಟ್ರಾ ಬೇರೆ ಪ್ರಾಡಕ್ಟು ಸಾಂಬಾರು ಪೌಡ್ರು ಅದೆಲ್ಲ ಆದರೆ ಒಂದು 3 ಡೇಸ್ ತೊಗೋತೀವಿ.
ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ, ಅಂದರೆ ಪ್ರತಿಯೊಬ್ಬರು ಕಸ್ಟಮರ್ದು ಹೆಲ್ತ್ ವೈಸ್ ಕೂಡ ನೋಡ್ಕೊಂಡು ಇವರು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಥರ ಒಂದು ಸರ್ವಿಸ್ ಎಲ್ಲೂ ಸಿಗೋದು ತುಂಬ ಕಮ್ಮಿ. ಸೊ ತುಂಬ ಖುಷಿ ಆಯಿತು ಮ್ಯಾಮ್. ಆ್ಯಂಡ್ ಇದೊಂದು ಅಂದರೆ ವರ್ಡಿನ್ ಮಾರ್ಟಲ್ಲಿ ಈ ಥರ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಬಿಟ್ಟು ಅದ್ರ ಹೊರತಾಗಿ ಇನ್ನೂ ಬೇರೆ ಯಾವುದಾದ್ರೂ ಬಿಸ್ನೆಸ್ ಏನಾದರೂ ಇದೆಯಾ? ನಾನು ಒಂದು 8 ವರ್ಷದಿಂದ ಓಲ್ಡ್ ಏಜ್ ಹೋಮ್ ನಡೆಸ್ತಾ ಇದ್ದೀನಿ. ನಾನು ಈ ರೆಸಿಪಿ ಎಲ್ಲ ಕಲ್ತ್ಕೊಂಡಿದ್ದು ನನ್ನ ಹತ್ರ ವಯಸ್ಸಾಗಿರೋರು ಬಂದು ನನ್ನ ಜೊತೆ ಮಾತಾಡೋದು, ಡಿಸ್ಕಸ್ ಮಾಡೋದು, ಅವ್ರ ರೆಸಿಪಿ ಹೇಳ್ಕೊಡ್ತಾಯಿದ್ರು. ಅದರಿಂದ ಇಷ್ಟು ಚೆನ್ನಾಗಿ ನನ್ನ ಪ್ರಾಡಕ್ಟ್ ಎಲ್ಲ ಬರೋಕ್ಕೆ ಅದೇ ಕಾರಣ. ನಾನು ಓಲ್ಡ್ ಏಜ್ ಹೋಮಲ್ಲಿ ಅಜ್ಜಿದಿರ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಬರೀ ಅಜ್ಜಿ ನೀನು ಹೆಂಗೆ ಸಾಂಬಾರು ಪೌಡ್ರ್ ಮಾಡ್ತಿದ್ದೆ, ಅಜ್ಜಿ ನೀನು ಚಟ್ನಿ ಪೌಡ್ರ್ ಹೆಂಗೆ ಮಾಡ್ತೀಯಾ, ನನಗೆ ಹೇಳ್ಕೊಡು ನಾನು ಮಾಡ್ತೀನಿ. ಈ ಥರ ನಾನು ಒಂದು 5 years ಬ್ಯಾಕು ನಾನು ಓಲ್ಡ್ ಏಜ್ ಹೋಮ್ ನಡೆಸ್ಬೇಕಾದ್ರೆ ಅವ್ರ ಹತ್ರ ಈ ಥರ ಡಿಸ್ಕಸ್ ಮಾಡ್ತಾಯಿದ್ದೆ. ನೀನು ಯಾಕೆ ಈ ಥರ ಆದೆ, ನಿಮ್ಮ ಮಕ್ಳುಗಳು ಯಾಕೆ ಈ ಥರ ನೀನು ನೋಡ್ಕೋತಾರೆ, ನೀನೇನೇನು ದುಡ್ದೆ. ಕೆಲವೊಂದು ಅಜ್ಜಿ ಬಂದಿದ್ದರು, ಎಲ್ಲ ಸಿಟಿ ಜಯನಗರದಿಂದ ಒಂದು ಅಜ್ಜಿ ಇದ್ದರು. ಆ ಅಜ್ಜಿ ಚಟ್ನಿ ಪುಡಿ ಮಾಡೋದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ, ಕಾಲೇನೋ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ, ಅವ್ರ ಮಗಳು ತಂದು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ನನ್ನ ಹತ್ರ. ಆವಾಗ ಆ ಅಜ್ಜಿ ಹೇಳ್ತಾಯಿತ್ತು, ನಾನು ಈ ಥರ ಎಲ್ಲ ಮಾರಿ ನನ್ನ ಮಗಳು ಸಾಕಿದ್ದೀನಮ್ಮ, ಭಾಳ ಬೇಜಾರಾಗುತ್ತೆ ನನಗೆ, ತುಂಬ ನೋವಾಗುತ್ತೆ ಅಂದಾಗ, ಆಯ್ತು ಈ ರಜ್ಜಿ ನನಗೆ ಹೇಳ್ಕೊಡು, ನಾನು ಟ್ರೈ ಮಾಡ್ತೀನಿ ಅಂತೇಳಿ ಒಂದು 5 ವರ್ಷದಿಂದ ನಾನೆಲ್ಲ ರೆಸಿಪಿ ಕಲ್ತ್ಕೊಂಡಿದ್ದು. ಆದರೆ ಅದು ಇವಾಗ ನನಗೆ ಉಪಯೋಗಕ್ಕೆ ಬಂದಿದೆ. ಸೊ ಈ ಹಿಂದಿನ ಕತೆ ಇಷ್ಟು ದೊಡ್ಡದು ಹಾಗೆ ಎಷ್ಟು ಸುಂದರವಾಗಿತ್ತಲ್ಲ. ಅಂದರೆ ಮ್ಯಾಮ್ ಕೂಡ ಅಷ್ಟೇ, ನಾನೊಬ್ಬಳೇ ನನ್ನ ಓನ್ ಐಡಿಯಾ ಅಂತ ಎಲ್ಲೂ ಸುಳ್ಳು ಹೇಳಲಿಲ್ಲ. ಯಾವುದರಿಂದ ಬಂತು, ಯಾರಿಂದ ಬಂದು ಇವತ್ತು ಈ ಮಟ್ಟಿಗೆ ನಿಂತಿದ್ದಾರೆ ಅಂತ ಅಜ್ಜಿ ಕತೆ ಹೇಳಿ ನಮ್ಮೆಲ್ಲರನ್ನೂ ಇನ್ಸ್ಪೈರ್ ಮಾಡಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಾಗಲಿ, ಸಾಕಷ್ಟು ಬ್ರಾಂಚಸ್ ಬರಲಿ. ಮ್ಯಾಮ್, ನಮ್ಮ ವರ್ಡಿನ್ ಮಾರ್ಟ್ ಲೊಕೇಶನ್ ಹೇಳೋದಾದರೆ? ಅರ್ಶಿನಗುಂಟೆ, ನೆಲಮಂಗಲ. ಅಂದರೆ ಆಂಜನೇಯ ಟೆಂಪಲ್ ಇದೆ ಅರ್ಶಿನಗುಂಟೆ ಹತ್ರ. ಅರ್ಶಿನಗುಂಟೆಯಿಂದ ಸ್ವಲ್ಪ ಒಂದು 100 ಮೀಟ್ರ್ ಅಂದ್ಕೊಳ್ಳಿ. 100 ಮೀಟ್ರಿಂದ 100 ಮೀಟ್ರ್ ದಾಟಿ ಬಂದರೆ ನಮ್ಮ ಶಾಪ್ ಸಿಗುತ್ತೆ. ನಮ್ಮ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ದಯವಿಟ್ಟು ಒಂದ್ಸಲಿ ಶಾಪ ವಿಸಿಟ್ ಮಾಡಿ, ಮತ್ತು ಪರ್ಚೇಸಿಂಗ್ ಮಾಡಿ, ಟೇಸ್ಟ್ ನೋಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.